ವೆಲ್ಕಮ್ ಬ್ಯಾಕ್. ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಇಲ್ಲಿ ಈ ರೀತಿಯ ಪೈಶಾಚಿಕ ಕೃತ್ಯ ನಡೆದ ಮೇಲೆ ಪಹಲ್ಗಾಮ್ ಖಾಲಿ ಹೊಡಿತಾ ಇದೆ. ಪ್ರವಾಸಿಗರ ಸ್ವರ್ಗ ದಿನವೂ ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಈಗ ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇದೆ. ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಈಗ ದೊಡ್ಡ ಹೊಡೆತ ಬಿದ್ದಿದೆ. ಓಡಾಟ ವಿರಳ, ಜನ ಆಚೆ ಬರೋದಕ್ಕೂ ಕೂಡ ವಿಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾಶ್ಮೀರಿಗರು ಉಗ್ರವಾದಿಗಳ ಈ ಕೃತ್ಯಕ್ಕೆ ರೊಚ್ಚಿಗೆದ್ದಿದ್ರು. ಪ್ರವಾಸಿಗರು ಬಂದರೆ ಅವರ ಸಂಪೂರ್ಣ ಜವಾಬ್ದಾರಿ ನಮ್ಮದು, ದಯವಿಟ್ಟು ಕಾಶ್ಮೀರಕ್ಕೆ ಬನ್ನಿ ಅಂತ ಮನವಿ ಮಾಡಿಕೊಳ್ಳುವಂತಹ ಕೆಲಸ ಪಾಪ ಕಾಶ್ಮೀರಿಗರಿಂದ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಇಲ್ಲಿ ಈ ರೀತಿಯ ಪೈಶಾಚಿಕ ಕೃತ್ಯ ನಡೆದ ಮೇಲೆ ಪಹಲ್ಗಾಮ್ ಖಾಲಿ ಹೊಡಿತಾ ಇದೆ. ಪ್ರವಾಸಿಗರ ಸ್ವರ್ಗ ದಿನವೂ ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಈಗ ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇದೆ. ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಈಗ ದೊಡ್ಡ ಹೊಡೆತ ಬಿದ್ದಿದೆ. ಓಡಾಟ ವಿರಳ, ಜನ ಆಚೆ ಬರೋದಕ್ಕೂ ಕೂಡ ವಿಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾಶ್ಮೀರಿಗರು ಉಗ್ರವಾದಿಗಳ ಈ ಕೃತ್ಯಕ್ಕೆ ರೊಚ್ಚಿಗೆದ್ದಿದ್ರು. ಪ್ರವಾಸಿಗರು ಬಂದರೆ ಅವರ ಸಂಪೂರ್ಣ ಜವಾಬ್ದಾರಿ ನಮ್ಮದು, ದಯವಿಟ್ಟು ಕಾಶ್ಮೀರಕ್ಕೆ ಬನ್ನಿ ಅಂತ ಮನವಿ ಮಾಡಿಕೊಳ್ಳುವಂತಹ ಕೆಲಸ ಪಾಪ ಕಾಶ್ಮೀರಿಗರಿಂದ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಇಲ್ಲಿ ಈ ರೀತಿಯ ಪೈಶಾಚಿಕ ಕೃತ್ಯ ನಡೆದ ಮೇಲೆ ಪಹಲ್ಗಾಮ್ ಖಾಲಿ ಹೊಡಿತಾ ಇದೆ. ಪ್ರವಾಸಿಗರ ಸ್ವರ್ಗ ದಿನವೂ ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಈಗ ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇದೆ. ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಈಗ ದೊಡ್ಡ ಹೊಡೆತ ಬಿದ್ದಿದೆ. ಓಡಾಟ ವಿರಳ, ಜನ ಆಚೆ ಬರೋದಕ್ಕೂ ಕೂಡ ವಿಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾಶ್ಮೀರಿಗರು ಉಗ್ರವಾದಿಗಳ ಈ ಕೃತ್ಯಕ್ಕೆ ರೊಚ್ಚಿಗೆದ್ದಿದ್ರು. ಪ್ರವಾಸಿಗರು ಬಂದರೆ ಅವರ ಸಂಪೂರ್ಣ ಜವಾಬ್ದಾರಿ ನಮ್ಮದು, ದಯವಿಟ್ಟು ಕಾಶ್ಮೀರಕ್ಕೆ ಬನ್ನಿ ಅಂತ ಮನವಿ ಮಾಡಿಕೊಳ್ಳುವಂತಹ ಕೆಲಸ ಪಾಪ ಕಾಶ್ಮೀರಿಗರಿಂದ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಇಲ್ಲಿ ಈ ರೀತಿಯ ಪೈಶಾಚಿಕ ಕೃತ್ಯ ನಡೆದ ಮೇಲೆ ಪಹಲ್ಗಾಮ್ ಖಾಲಿ ಹೊಡಿತಾ ಇದೆ. ಪ್ರವಾಸಿಗರ ಸ್ವರ್ಗ ದಿನವೂ ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಈಗ ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇದೆ. ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಈಗ ದೊಡ್ಡ ಹೊಡೆತ ಬಿದ್ದಿದೆ. ಓಡಾಟ ವಿರಳ, ಜನ ಆಚೆ ಬರೋದಕ್ಕೂ ಕೂಡ ವಿಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾಶ್ಮೀರಿಗರು ಉಗ್ರವಾದಿಗಳ ಈ ಕೃತ್ಯಕ್ಕೆ ರೊಚ್ಚಿಗೆದ್ದಿದ್ರು. ಪ್ರವಾಸಿಗರು ಬಂದರೆ ಅವರ ಸಂಪೂರ್ಣ ಜವಾಬ್ದಾರಿ ನಮ್ಮದು, ದಯವಿಟ್ಟು ಕಾಶ್ಮೀರಕ್ಕೆ ಬನ್ನಿ ಅಂತ ಮನವಿ ಮಾಡಿಕೊಳ್ಳುವಂತಹ ಕೆಲಸ ಪಾಪ ಕಾಶ್ಮೀರಿಗರಿಂದ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಇಲ್ಲಿ ಈ ರೀತಿಯ ಪೈಶಾಚಿಕ ಕೃತ್ಯ ನಡೆದ ಮೇಲೆ ಪಹಲ್ಗಾಮ್ ಖಾಲಿ ಹೊಡಿತಾ ಇದೆ. ಪ್ರವಾಸಿಗರ ಸ್ವರ್ಗ ದಿನವೂ ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಈಗ ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇದೆ. ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಈಗ ದೊಡ್ಡ ಹೊಡೆತ ಬಿದ್ದಿದೆ. ಓಡಾಟ ವಿರಳ, ಜನ ಆಚೆ ಬರೋದಕ್ಕೂ ಕೂಡ ವಿಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾಶ್ಮೀರಿಗರು ಉಗ್ರವಾದಿಗಳ ಈ ಕೃತ್ಯಕ್ಕೆ ರೊಚ್ಚಿಗೆದ್ದಿದ್ರು. ಪ್ರವಾಸಿಗರು ಬಂದರೆ ಅವರ ಸಂಪೂರ್ಣ ಜವಾಬ್ದಾರಿ ನಮ್ಮದು, ದಯವಿಟ್ಟು ಕಾಶ್ಮೀರಕ್ಕೆ ಬನ್ನಿ ಅಂತ ಮನವಿ ಮಾಡಿಕೊಳ್ಳುವಂತಹ ಕೆಲಸ ಪಾಪ ಕಾಶ್ಮೀರಿಗರಿಂದ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಇಲ್ಲಿ ಈ ರೀತಿಯ ಪೈಶಾಚಿಕ ಕೃತ್ಯ ನಡೆದ ಮೇಲೆ ಪಹಲ್ಗಾಮ್ ಖಾಲಿ ಹೊಡಿತಾ ಇದೆ. ಪ್ರವಾಸಿಗರ ಸ್ವರ್ಗ ದಿನವೂ ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಈಗ ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇದೆ. ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಈಗ ದೊಡ್ಡ ಹೊಡೆತ ಬಿದ್ದಿದೆ. ಓಡಾಟ ವಿರಳ,
ಜನ ಆಚೆ ಬರೋದಕ್ಕೂ ಕೂಡ ವಿಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾಶ್ಮೀರಿಗರು ಉಗ್ರವಾದಿಗಳ ಈ ಕೃತ್ಯಕ್ಕೆ ರೊಚ್ಚಿಗೆದ್ದಿದ್ರು. ಪ್ರವಾಸಿಗರು ಬಂದರೆ ಅವರ ಸಂಪೂರ್ಣ ಜವಾಬ್ದಾರಿ ನಮ್ಮದು, ದಯವಿಟ್ಟು ಕಾಶ್ಮೀರಕ್ಕೆ ಬನ್ನಿ ಅಂತ ಮನವಿ ಮಾಡಿಕೊಳ್ಳುವಂತಹ ಕೆಲಸ ಪಾಪ ಕಾಶ್ಮೀರಿಗರಿಂದ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಇಲ್ಲಿ ಈ ರೀತಿಯ ಪೈಶಾಚಿಕ ಕೃತ್ಯ ನಡೆದ ಮೇಲೆ ಪಹಲ್ಗಾಮ್ ಖಾಲಿ ಖಾಲಿ ಹೊಡಿತಾ ಇದೆ. ಪ್ರವಾಸಿಗರ ಸ್ವರ್ಗ ದಿನವೂ ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇತ್ತು. ಆದರೆ ಈಗ ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇದೆ. ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಈಗ ದೊಡ್ಡ ಹೊಡೆತ ಬಿದ್ದಿದೆ. ಓಡಾಟ ವಿರಳ, ಜನ ಆಚೆ ಬರೋದಕ್ಕೂ ಕೂಡ ವಿಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾಶ್ಮೀರಿಗರು ಉಗ್ರವಾದಿಗಳ ಈ ಕೃತ್ಯಕ್ಕೆ ರೊಚ್ಚಿಗೆದ್ದಿದ್ರು. ಪ್ರವಾಸಿಗರು ಬಂದರೆ ಅವರ ಸಂಪೂರ್ಣ ಜವಾಬ್ದಾರಿ ನಮ್ಮದು, ದಯವಿಟ್ಟು ಕಾಶ್ಮೀರಕ್ಕೆ ಬನ್ನಿ ಅಂತ ಮನವಿ ಮಾಡಿಕೊಳ್ಳುವಂತಹ ಕೆಲಸ ಪಾಪ ಕಾಶ್ಮೀರಿಗರಿಂದ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಇಲ್ಲಿ ಈ ರೀತಿಯ ಪೈಶಾಚಿಕ ಕೃತ್ಯ ನಡೆದ ಮೇಲೆ ಪಹಲ್ಗಾಮ್ ಖಾಲಿ ಖಾಲಿ ಹೊಡಿತಾ ಇದೆ. ಪ್ರವಾಸಿಗರ ಸ್ವರ್ಗ ದಿನವೂ ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇತ್ತು. ಆದರೆ ಈಗ ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇದೆ. ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಈಗ ದೊಡ್ಡ ಹೊಡೆತ ಬಿದ್ದಿದೆ. ಓಡಾಟ ವಿರಳ, ಜನ ಆಚೆ ಬರೋದಕ್ಕೂ ಕೂಡ ವಿಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾಶ್ಮೀರಿಗರು ಉಗ್ರವಾದಿಗಳ ಈ ಕೃತ್ಯಕ್ಕೆ ರೊಚ್ಚಿಗೆದ್ದಿದ್ರು. ಪ್ರವಾಸಿಗರು ಬಂದರೆ ಅವರ ಸಂಪೂರ್ಣ ಜವಾಬ್ದಾರಿ ನಮ್ಮದು, ದಯವಿಟ್ಟು ಕಾಶ್ಮೀರಕ್ಕೆ ಬನ್ನಿ ಅಂತ ಮನವಿ ಮಾಡಿಕೊಳ್ಳುವಂತಹ ಕೆಲಸ ಪಾಪ ಕಾಶ್ಮೀರಿಗರಿಂದ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೆಸಿಕೊಳ್ಳುವಂತಹ ಪಹಲ್ಗಾಮ್, ಇಲ್ಲಿ ಈ ರೀತಿಯ ಪೈಶಾಚಿಕ ಕೃತ್ಯ ನಡೆದ ಮೇಲೆ ಪಹಲ್ಗಾಮ್ ಖಾಲಿ ಖಾಲಿ ಹೊಡಿತಾ ಇದೆ. ಪ್ರವಾಸಿಗರ ಸ್ವರ್ಗ ದಿನವೂ ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇತ್ತು. ಆದರೆ ಈಗ ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇದೆ. ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಈಗ ದೊಡ್ಡ ಹೊಡೆತ ಬಿದ್ದಿದೆ. ಓಡಾಟ ವಿರಳ, ಜನ ಆಚೆ ಬರೋದಕ್ಕೂ ಕೂಡ ವಿಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾಶ್ಮೀರಿಗರು ಉಗ್ರವಾದಿಗಳ ಈ ಕೃತ್ಯಕ್ಕೆ ರೊಚ್ಚಿಗೆದ್ದಿದ್ರು. ಪ್ರವಾಸಿಗರು ಬಂದರೆ ಅವರ ಸಂಪೂರ್ಣ ಜವಾಬ್ದಾರಿ ನಮ್ಮದು, ದಯವಿಟ್ಟು ಕಾಶ್ಮೀರಕ್ಕೆ ಬನ್ನಿ ಅಂತ ಮನವಿ ಮಾಡಿಕೊಳ್ಳುವಂತಹ ಕೆಲಸ ಪಾಪ ಕಾಶ್ಮೀರಿಗರಿಂದ ಆಗ್ತಾ ಇದೆ.